ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ ಮತ್ತು HSR ಬಡಾವಣೆ, ಬೆಂಗಳೂರು. ದಿನಚರಿ ಸೆಗ್ಮೆಂಟ್ನಲ್ಲಿ ಯಾವುದೆಲ್ಲ ಕಾಂಟ್ರಾ ಇಂಡಿಕೇಟೆಡ್ ಇದೆ ಅಂತ ನಾವು ಮಾತಾಡ್ತಾ ಇದ್ವಿ, ಏನೆಲ್ಲ ಮಾಡಬಾರ್ದು ಅಥವಾ ಯಾರಿಗೆ ಯಾವುದು ಸೂಕ್ತವಲ್ಲ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇದ್ವಿ ಹಿಂದಿನ ಹಲವಾರು ಒಂದು ವಿಡಿಯೋಸ್ಗಳಲ್ಲಿ, ಸಂಚಿಕೆಗಳಲ್ಲಿ. ಸೊ ಅದನ್ನೇ ಮುಂದೆ ಹೊರಿಸ್ತಾ ಇವಾಗ ನಾವು ವ್ಯಾಯಾಮ ಯಾರೆಲ್ಲ ಮಾಡಬಾರ್ದು, ಅದೇ ರೀತಿ ಅಭ್ಯಂಗ ಯಾರೆಲ್ಲ ಮಾಡಬಾರ್ದು ಅಂತ ನಿಮಗೆ ಒನ್ ಬೈ ಒನ್ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಮುಖ್ಯವಾಗಿ ಕೇಶಕರ್ತನ ನೋಡಿ, ದಿನಚರ್ಯದಲ್ಲಿ ಕೇಶಕರ್ತನ ಕೂಡ ಇದೆ. ಏನು ಸರ್ ಕೇಶಕರ್ತನ ಅಂದರೆ? ಹೇರ್ ಕಟ್ ಅಂತ. ಹೇರ್ ಕಟ್ಟು, ಶೇವಿಂಗ್ ಏನಿರುತ್ತೆ ಇದೆಲ್ಲ ಕೂಡ ಕೇಶಕರ್ತನ ಅಂತ. ಸೊ ಇದನ್ನು ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ 5 ದಿವಸಕ್ಕೆ ಒಂದು ಸರಿ. ಅದೇ ರೀತಿ ಉಗುರು ಕಟ್ ಮಾಡೋದು ಕೂಡ ನಖಕರ್ತನ ಅಂತ. ಉಗುರು ಕಟ್ ಮಾಡೋದು ಕೂಡ 5 ದಿವಸಕ್ಕೆ ಒಂದು ಸರಿ ಮಾಡಬೇಕು ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಯಾರೆಲ್ಲ ಕಾಸ್ಮೆಟಿಕ್ ಪರ್ಪಸ್ಗೋಸ್ಕರ ಮೂಗಿನಲ್ಲಿ ಇರುವಂಥ ಕೂದಲವನ್ನು ಪ್ರಿಕ್ ಮಾಡ್ತಿರ್ತೀರಾ, ಅಥವಾ ಆ ಪ್ರಿಕ್ಕರ್ ಏನು ಬರುತ್ತೆ ಅದರಿಂದ ನೀವು ಎಳೆದ್ಬಿಟ್ಟು ನೋಡಿ, ಐಬ್ರೋಸಲ್ಲಿ ತುಂಬ ಜನ ಕೀಳ್ತಾ ಇರ್ತಾರೆ ಕೂದಲನ್ನು. ಐಬ್ರೋಸಲ್ಲಿ ಪರವಾಗಿಲ್ಲ, ಮೂಗಿಂದ ಹಾಗೆ ಏನಾದರೂ ಕೀಳಿಗೆ ಶುರು ಮಾಡಿದರು ಅಂತ ಹೇಳಿದರೆ ಅವರ ಕಣ್ಣಿನ ದೃಷ್ಟಿ ಕ್ರಮೇಣವಾಗಿ ಹಾಳಾಗೋಗುತ್ತೆ ಅಥವಾ ದುರ್ಬಲವಾಗುತ್ತೆ ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಸೊ ಮೂಗಿನಲ್ಲಿರುವಂಥ ಕೂದಲವನ್ನು ಪ್ರಿಕ್ ಮಾಡಬಾರ್ದು ಅಥವಾ ಅದನ್ನ ಎಳಿಲಿಕ್ಕೆ ಹೋಗಬಾರ್ದು. ಏನು ಸರ್ ಹಿಂಗಂದರೆ ಕಟ್ ಮಾಡಬಾರ್ದಾ ಅಂತ ಹೇಳಿದರೆ ಕಟ್ ಖಂಡಿತವಾಗ್ಲೂ ಮಾಡ್ಬೋದು, ಜಾಗೃತರಾಗಿ ಮಾಡಬೇಕು. ಸ್ವಲ್ಪ ಒಳಗಡೆ ಇಂಜೂರಿ ಆಗದೆ ಇರುವಂಗೆ, ಯಾಕೆಂದರೆ ಮೂಗಿನಲ್ಲಿ ತುಂಬ ರಿಚ್ ಬ್ಲಡ್ ಸಪ್ಲೈ ಇರುತ್ತೆ. ಸ್ವಲ್ಪ ಇಂಜುರಿ ಆಯಿತು ಅಂತ ಹೇಳಿದರೂ ಕೂಡ ರಕ್ತಸ್ರಾವ ಆಗಿಬಿಡುತ್ತೆ. ಸೊ ನೋಡ್ಕೊಂಬಿಟ್ಟು ನೀವು ಇದನ್ನು ಫಾಲೋ ಮಾಡಿ. ಇನ್ನು ವ್ಯಾಯಾಮಕ್ಕೆ ಕಾಂಟ್ರಾ ಇಂಡಿಕೇಶನ್ಸ್ ಏನು ಸರ್, ವ್ಯಾಯಾಮ ಮಾಡಬಾರ್ದು ಅಂತಲೂ ಕೂಡ ಇದೆಯಾ? ನೀವೇ ಹೇಳ್ತಿದ್ರಿ ವ್ಯಾಯಾಮ ಮಾಡಬೇಕು, ಡೈಲಿ 45 ನಿಮಿಷ ಮಾಡಿ ಒಳ್ಳೇದಾಗುತ್ತೆ ಅಂತ, ಇವಾಗ ಮಾಡಬೇಡಿ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದರೆ ಎಕ್ಸೆಪ್ಷನ್ಸ್ ಯಾರೆಲ್ಲ ಮಾಡಬಾರದು, ಯಾರಿಗೆ ವರ್ಜ್ಯ ಅಂತ ಹೇಳಿದರೆ, ಮೊದಲನೇದಾಗಿ ಯಾರು ಜಸ್ಟ್ ಊಟ ಮಾಡಿದ್ದಾರೆ ಅವರು ವ್ಯಾಯಾಮವನ್ನು ಮಾಡಬಾರದು. ನಾನು ಆವಾಗಲೇ ಹೇಳಿದ್ದೇನೆ, ಮುಂಬರುವ ಸಂಚಿಕೆಗಳಲ್ಲಿ ನಾನು ಹೇಳ್ತೇನೆ ಎಷ್ಟು ಹೊತ್ತು ಊಟ ಆದಮೇಲೆ ಯಾವ ಕಾರ್ಯಗಳನ್ನು ಮಾಡಬಾರ್ದು ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೇನೆ. ಸೊ ವ್ಯಾಯಾಮ ಯಾರು ಮಾಡಬಾರ್ದು ಅಂತ ಹೇಳಿದರೆ, ಜಸ್ಟ್ ಊಟ ಯಾರು ಮಾಡಿರ್ತಾರೆ, ತಿಂಡಿ ಮಾಡಿರ್ತಾರೆ, ಅವರು ವ್ಯಾಯಾಮ ಮಾಡಲಿಕ್ಕೆ ಹೋಗಬಾರ್ದು. ತುಂಬ ಜನ ನಾವು ನೋಡಿರ್ತೇವೆ, ಸರ್ ನಾನು ಬಾಡಿ ಬಿಲ್ಡರ್ ಸರ್, ಬೆಳಿಗ್ಗೆ ನಾನು ವ್ಯಾಯಾಮ ಮಾಡ್ತೇನೆ, ತಿರ್ಗಾ ಮನೆಗೆ ಬಂದುಬಿಟ್ಟು ತಿಂಡಿ ಮಾಡ್ತೇನೆ, ಒಂದು 10 ನಿಮಿಷ ರೆಸ್ಟ್ ಮಾಡಿ ತಿರ್ಗಾ ಮತ್ತೆ ವ್ಯಾಯಾಮ ಮಾಡ್ತೇನೆ, ಮತ್ತೆ ಮನೆಗೆ ಬರ್ತೇನೆ, ಊಟ ಮಾಡಿಬಿಟ್ಟು ಮತ್ತೆ ವ್ಯಾಯಾಮ ಮಾಡ್ತೇನೆ ಅಂತ ಹೇಳೋರು, ಇದು ನಿಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಖಂಡಿತವಾಗ್ಲೂ ಇದನ್ನ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮತ್ತೆ ಯಾರೆಲ್ಲ ವ್ಯಾಯಾಮ ಮಾಡಬಾರ್ದು ಅಂತ ಹೇಳಿದರೆ, ಶ್ವಾಸಕಾಸ ಅಂದರೆ ಯಾರಿಗೆ ಈ ಅಲರ್ಜಿಕ್ ಬ್ರಾಂಕೈಟಿಸ್ ಇರುತ್ತೆ, ಅಸ್ಥಮಾ ಇರುತ್ತೆ, ಅಥವಾ ಚೆಸ್ಟ್ ಕೆಮ್ಮು ಬಂದಿರುತ್ತೆ, ಶೀತ ಬಂದಿರುತ್ತೆ, ಜ್ವರ ಬಂದಿರುತ್ತೆ, ಅಥವಾ ವಾಂತಿ ಆಗ್ತಾ ಇರುತ್ತೆ, ಇವರೆಲ್ಲ ಕೂಡ ವ್ಯಾಯಾಮವನ್ನು ಮಾಡಬಾರದು. ದುರ್ಬಲತೆ ಇದೆ, ಕ್ಷೀಣ ರೋಗ ಅಥವಾ ಕ್ಷಯ ರೋಗ ಇದೆ, ಟ್ಯೂಬರ್ಕ್ಯುಲೋಸಿಸ್ ಆಗಿದೆ, ಇಂಥವರೆಲ್ಲ ವ್ಯಾಯಾಮವನ್ನು ಮಾಡಬಾರದು. ಎಲ್ಲಿವರೆಗೂ ಮಾಡಬಾರ್ದು ಅಂದರೆ ಆ ಇರುವಂಥ ಕಂಡೀಷನ್ ಏನಿದೆ ಅದು ಸರಿ ಆಗೋವರೆಗೂ ಕೂಡ ವ್ಯಾಯಾಮ ಮಾಡಬಾರ್ದು. ಸರ್ ಹಂಗಿದ್ರೆ ನನಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಇದೆ ಅಥವಾ ನನಗೆ ಅಲರ್ಜಿಕ್ ರೈನೈಟಿಸ್ ಇದೆ, ಇವರೆಲ್ಲ ನಾವೆಲ್ಲ ಏನು ಮಾಡಬೇಕು ಸರ್, ಅಲರ್ಜಿಕ್ ಕೋಲ್ಡ್ ಕಾಫ್ ಇರೋರು ಅಂತ ಹೇಳಿದರೆ, ನೀವು ಸಿಂಪಲ್ ಆಗಿರುವಂತಹ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಆಸನಗಳನ್ನು ಯಾವ ಇರುತ್ತೆ ಯೋಗದಲ್ಲಿ, ಅಂಥ ಆಸನಗಳು, ಪ್ರಾಣಾಯಾಮಗಳನ್ನು ಮಾಡೋದು ಒಳ್ಳೆಯದು. ಸೊ ಸಿಂಪಲ್ ಆಗಿರಬೇಕು, 10 ನಿಮಿಷ, 15 ನಿಮಿಷ, 20 ನಿಮಿಷ ಅಷ್ಟೇ. ಸೊ ಒಂದು ಸರಿ ನೀವು ಸರಿ ಆದ್ರಿ ಅಂತ ಹೇಳಿದರೆ ಆಮೇಲೆ ನೀವು ನಾರ್ಮಲ್ ವ್ಯಾಯಾಮ ಮಾಡ್ಬೋದು. ಇನ್ನು ಅದೇ ರೀತಿ ಅಭ್ಯಂಗ ಏನು ಸರ್ ಒಳ್ಳೆಯದು, ನೀವೇ ತಲೆಗೆ ಎಣ್ಣೆ ಹಾಕಬೇಕು, ಕಿವಿಗೆ ಎಣ್ಣೆ ಹಾಕಬೇಕು, ಪಾದಾಭ್ಯಂಗ ಮಾಡಬೇಕು ಎಣ್ಣೆ ಹಾಕಿಬಿಟ್ಟು, ಅಥವಾ ಸರ್ವ ಶರೀರಕ್ಕೂ ಕೂಡ ಅಭ್ಯಂಗ ಆಗ್ತಿರ್ಬೇಕು ಒಳ್ಳೆಯದು ಅಂತ ಹೇಳಿದ್ರಿ. ಯಾಕೆ ಈಗ ಯಾರು ಮಾಡಬಾರ್ದು ಅಂತ ಹೇಳಿದರೆ, ಯಾರಿಗೆ ವಾಂತಿ ಭೇದಿ ಆಗ್ತಾ ಇರುತ್ತೆ ಅಥವಾ ಲೂಸ್ ಮೋಷನ್ ಆಗ್ತಾ ಇರುತ್ತೆ. ನೋಡಿ, ಲೂಸ್ ಮೋಷನ್ ಅಂತ ಹೇಳೋದು ಅಥವಾ ನೀರಾಗಿ ಹೋಗುವಂಥ ಒಂದು ಮೋಷನ್ ಏನಿದೆ, ಮಲ ವಿಸರ್ಜನೆ ಏನು ಮಾಡ್ತಾ ಇರ್ತಾರೆ, ಇದು ಬರೀ ಟೈಫಾಯ್ಡಲ್ಲೋ ಅಥವಾ ಕಾಲರದಲ್ಲೋ ಆಗಬೇಕಂತ ಏನಿಲ್ಲ. ತುಂಬ ಜನರಿಗೆ IBS ಅಲ್ಲಿ ಆಗ್ತಾ ಇರುತ್ತೆ. IBS ಅಲ್ಲೂ ಕೂಡ ಆಲ್ಟರ್ಡ್ ಬವೆಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ನಾವು. ಒಂದೊಂದು ಸರಿ ಲೂಸ್ ಮೋಷನ್ ಆಗ್ತಾ ಇರುತ್ತೆ, ಒಂದೊಂದು ಸರಿ ನೀರು ಹೋಗ್ತಾ ಇರುತ್ತೆ, ಒಂದೊಂದು ಸರಿ ಮಲಬದ್ಧತೆ ಆಗಿಬಿಟ್ಟಿರುತ್ತೆ. ಸೊ ಎಲ್ಲಿ ಮಲ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ ಅವರು ಅಭ್ಯಂಗವನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾರ್ಯಾರಿಗೆ ವಾಂತಿ ಆಗ್ತಿದೆ ಅವರು ಅಭ್ಯಂಗ ಮಾಡಲಿಕ್ಕೆ ಹೋಗಬಾರ್ದು. ಊಟ ಆದ ತಕ್ಷಣ ಹೇಗೆ ವ್ಯಾಯಾಮದಲ್ಲಿ ಕಾಂಟ್ರಾ ಇಂಡಿಕೇಶನ್ ಇದೆ, ಅದೇ ರೀತಿ ಅಭ್ಯಂಗದಲ್ಲೂ ಕೂಡ ಅಭ್ಯಂಗದಲ್ಲೂ ಕೂಡ ಆ ಕಾಂಟ್ರಾ ಇಂಡಿಕೇಶನ್ ಅಪ್ಲಿಕೇಬಲ್ ಇದೆ. ಸೊ ಅವರು ಕೂಡ ಅಭ್ಯಂಗ ಮಾಡಲಿಕ್ಕೆ ಹೋಗಬಾರ್ದು. ಇನ್ನು ಮತ್ತೆ ಯಾರೆಲ್ಲ ಅಭ್ಯಂಗ ಮಾಡಬಾರ್ದು ಸರ್ ಅಂತ ಕೇಳಿದರೆ, ಯಾರಿಗೆ ಉಸಿರಾಟಕ್ಕೆ ತೊಂದರೆ ಇರುತ್ತೆ ಅವರು ಕೂಡ ಅಭ್ಯಂಗವನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಅಥವಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ತುಂಬ ಮೂಗಿನಲ್ಲಿ ರಕ್ತ ಬರುತ್ತಾ ಇರುತ್ತೆ, ಮೋಷನಲ್ಲಿ ರಕ್ತ ಹೋಗ್ತಾ ಇರುತ್ತೆ, ಮೂತ್ರದಲ್ಲಿ ರಕ್ತ ಹೋಗ್ತಾ ಇರುತ್ತೆ, ಇಂಟರ್ನಲ್ ಬ್ಲೀಡಿಂಗ್ ಇರುತ್ತೆ ಎಲ್ಲೋ, ಅಂಥವರು ಕೂಡ ಈ ಅಭ್ಯಂಗ ಏನಿದೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು
ದಿನಚರಿಗೆ ಸಂಬಂಧಪಟ್ಟಂಥ ಸಲಹೆಗಳನ್ನು ತೊಗೊಂಡು ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ. ನಮಸ್ಕಾರ.